ಬಾಸ್ ಹಲೋ. ನಮಸ್ಕಾರ. ನಮಸ್ತೆ. ಆರಾಮಿದ್ದೀರಾ ಬಾಸ್? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬ ಖುಷಿ ಆಯ್ತು ನೀವು ಫೋನ್ ಮಾಡಿದ್ದು. ಏನಾಯ್ತಿದು? ಹಾಂ, ಏನಾಯ್ತು? ಕ್ಯಾನ್ಸರ್ ಆಗಿದೆ ಯಾವಾಗಿಂದ ಬಾಸ್. ಗೊತ್ತಾಯ್ತು? ನೋಡ್ಕೊಂಡಿಲ್ವಾ, ಗೊತ್ತಾಗಿಲ್ವಾ? ಅಂದರೆ ಪೈಲ್ಸ್ ಥರ ಆಗಿತ್ತು. ಒಂದೆರಡು ಹ್ಮ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ, ಅವರು ಪೈಲ್ಸ್ ಅಂತಲೇ ಡಿಕ್ಲೇರ್ ಮಾಡಿದರು. ಅದು ಹ್ಮ್ ರೆಕ್ಟಲ್ ಕ್ಯಾನ್ಸರ್ ಅಂತ. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ಡಯಾಗ್ನೋಸ್ ಆಗೋಷ್ಟ್ರಲ್ಲಿ ಲೇಟ್ ಆಗೋಯ್ತಾ? ಅದು ಐಡೆಂಟಿಫೈ ನಾವು ಯಾವುದೇ ಒಂದು ಇದನ್ನು ಕಳಿಸ್ಲಿಕ್ಕೂ 15 ದಿವಸ 20 ದಿವಸ ಟೈಮ್ ತಗೊಳ್ಳೋರು ಆ ಟೆಸ್ಟಿಗೆ. ಹ್ಮ್ ಅಷ್ಟರೊಳಗೆ ಹ್ಮ್ ಬಾಡಿ ಫುಲ್ಲು ಹರಡ್ಬಿಟ್ಟಿತ್ತು. ಈಗ 4th ಸ್ಟೇಜಲ್ಲಿ ಇದ್ದೀನಿ. ಹ್ಮ್ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ ಸುಮ್ಮನೆ. ಮನೆಯವರೆಲ್ಲ ಇದಾರ ಅಲ್ಲೇ? ವೈಫ್ ಇದ್ದಾಳೆ. ಹ್ಮ್. ವಿಶು, ನಮಸ್ತೆ. ನಮಸ್ತೆ ಅಮ್ಮ. ಎಷ್ಟು ಶಿವಮೊಗ್ಗಲ್ಲ ಇದ್ದೀರಾ? ನೀವೇನ್ ಮಾಡ್ತಿದ್ರ? ನಾವು ಹೌಸ್ ವೈಫ್. ನಿಮ್ದು ಯಾವ ಊರು? ನಮ್ದು ഇവിടെ ಎನ್ನಾರ್ಪುರ ಅಂತ, ನರಸಿಂಹರಾಜಪುರ. ಅಲ್ಲೇನಾ? ಇಲ್ಲಿ ನೀವು ದೇವರಿದ್ದಾನೆ ನೋಡೋಣ, ಸುಮ್ಮನೆ ಹೇಳಿದ್ರು ನೀವು ನನ್ನ ಜೊತೆ ಕೀಮ ಒಬ್ಬರು ಮಾಡ್ತಾ ಇದಾರೆ ಇದ್ದಾರೆ, ಅಂತ. ಹ್ಮ್ ನಮ್ರತ ಅಂತ, ಅವರೇ ನೋಡ್ತಾ ಇದ್ದಾರೆ. ಹ್ಮ್ ಅದು ನೀವು ಒಪ್ಪಿಟ್ಕೋಬೇಕು ಅಲ್ವಾ? ಬಸ್ ಎಲ್ಲಾನು ಈಗ ಯಾವ ಸ್ಟೇಜು ಏನು ಅದು ಅವ್ರ ಡಾಕ್ಟರ್ ಕೆಲ್ಸ. ಒಪ್ಪಿಟ್ಕೊಂಡು ಏನ್ ಮಾಡ್ಬೇಕು ಅಂತ. ಈ ಸರಿ ತುಂಬ ಹೋಪ್ ಇಟ್ಕೊಂಡಿದ್ವಿ, ಟಾಕ್ಸಿಕ್ಕಿಗೆ ಏನೇನೋ ಮಾಡಬೇಕು ಅಂತ. ನಾನೇ ಅದೆಲ್ಲ ಪ್ರೆಸಿಡೆಂಟ್ ಬಿಡಿ, ಆಗಿ ಅದೆಲ್ಲ ಬಂದ್ಬಿಟ್ಟೆ ನಾನು. ಅದೆಲ್ಲ ಬಿಡಪ್ಪ, ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ, ನಾನು ಅದೇ ಹೇಳೋದು. ಹೆಲ್ತ್ ನೋಡ್ಕೋಬೇಕು, ಗೊತ್ತಾಗ್ಬಿಡಿ ಯಾರಿಗೂ ಏನು ಅಂತ ಹೇಳಕ್ಕಾಗಲ್ಲ ಅದು. ಬಟ್ ಓಕೆ, ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಒಪ್ಪಿಟ್ಕೊಂಡು ಕರೆಕ್ಟಾಗಿ ಏನ್ ಹೇಳ್ತಾರೆ ಟ್ರೀಟ್ಮೆಂಟ್ ಅದನ್ನೆಲ್ಲ ನೀವು ಮಾಡಿ. ಇಲ್ಲ, ಅದು ಟ್ರೀಟ್ಮೆಂಟ್ ಎಲ್ಲ ತೊಗೋತಾ ಇದ್ದೀನಿ. ಹ್ಮ್ ಆಪ್ರೇಷನ್ ಕೂಡ ಆಗಿದೆ. 6-8 ಕೀಮೋ ಆದಮೇಲೆ ಅದು ಅಗೇನ್ ಹ್ಮ್ ಆಪ್ರೇಷನ್ ಆಗಬೇಕು. ಹ್ಮ್ ಹಾಗಾಗಿ HCGಲೆಲ್ಲ ತೋರಿಸಿದ್ವಿ. ಹ್ಮ್ ಅದು ಮುಗಿಸ್ಕೊಂಡು ಇವಾಗ ನಂಜಪ್ಪ ಲೈಫ್ ಕೇರಲ್ಲಿ. ಮೇಲೂ ಇದೆಲ್ಲ ನಿಮ್ಗಳಿಗೆ ಪ್ರಾಸೆಸ್ ಆಗುವಷ್ಟರಲ್ಲಿ ಊರುಗಳಿಂದ ಬೆಂಗಳೂರಿಗೆ ಬಂದು ಇಷ್ಟು ಟೈಮ್ ಆಗ್ಬಿಡುತ್ತೆ. ಅಂದರೆ ಯಾವುದೇ ರಿಪೋರ್ಟ್ ಆದರೂ HCGಗೆ ಹೋಗ್ತಾ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಹ್ಮ್ ಹೋಗ್ಬಿಟ್ವಿ. ಅಂದರೆ ರಿಪೋರ್ಟ್ ಬರೋದೇ 15 ದಿವಸ 20 ದಿವಸ ಆಗೋದು ಹ್ಮ್ HCGಗೆ. ಸೊ ಅದು ಟೈಮ್ ಆಗೋಷ್ಟೊತ್ತಿಗೆ ಅದು ಹರಡ್ಬಿಡೋದು. ಹ್ಮ್ ಹಾಗಾಗಿ HCGಗೆ ಹೋಗೋಣ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು. ಹಾಗಾಗಿ ಹ್ಮ್ ಮನೇಲಿ ಸೈಟು ಅವೆಲ್ಲ ಮಾರ್ಕೊಂಡು ಏನೋ ಒಂದು ಮಾಡಿದ್ರು ಅಣ್ಣ ಎಲ್ಲ. ಹ್ಮ್ ಹ್ಮ್ ಸೊ ಹೆಂಗೋ ನಡೀತು. ಮತ್ತು ಅಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಹ್ಮ್ ಇಲ್ಲಿಗೆ ಕರ್ಕೊಂಡು ಬಂದರು. ಇಲ್ಲಿ ಎಷ್ಟ್ ಜನ ಮಕ್ಳು ನೀವು? ನಾವು 3 ಜನ ಗಂಡು ಮಕ್ಕಳು. ಹ್ಮ್. ಅಪ್ಪ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಹ್ಮ್. ನಾನು ಇವತ್ತು ಗೊತ್ತಾಯ್ತು ನನಗೆ. ಅಲ್ಲ, ನಾನು ಹೊರಗಡೆ ಇದ್ದೀನಿ, US ಅಲ್ಲಿ ಇದ್ದೀನಿ. ಅಣ್ಣ ಗೊತ್ತಾಯ್ತು. ಹ್ಮ್. ಏನು ಮನ್ಸಿಗೆ ಏನು ಇದ್ ಮಾಡ್ಕೊಳ್ಳೋದು, ಈಗ ದೇವ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅಣ್ಣ ಇದು ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಚಿನ್ನ. ಹ್ಞೂ, ಹ್ಮ್. ಓಕೆ, ನೀನು ಅದೇ ಹೆಲ್ತ್ 4th ನೋಡ್ಕೊಳ್ಳಿ. ಸ್ಟೇಜಲ್ಲಿ ಇದ್ದೀನಿ ಅಣ್ಣ. ಹಾಗಾಗಿ ನಿಮ್ಮನ್ನು ನೋಡೋಣ ಅನ್ನಿಸ್ತು. ಆಯ್ತು, ನನ್ ನೋಡೋದಕ್ಕೂ ಫಸ್ಟ್ ಸ್ಟೇಜ್ಗೂ ಹಂಗೆಲ್ಲ ಯೋಚನೆ ಮಾಡಬಾರ್ದು. ಆಯ್ತು, ನಾನು ನೋಡ್ಬೇಕು, ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ. ಒಪ್ಪಿಟ್ಕೋಬೇಕು ಲೈಫಲ್ಲಿ. ಓಕೆ, ನೋಡೋಣ ಏನೇನೋ ಆಗುತ್ತೆ. ಮಿರಾಕಲ್ಗಳು ಇದಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ ತಾನೆ? ಅದೇನೇ ಒಂದೆರಡು ಹಾಸ್ಪಿಟ್ಲಲ್ಲಿ ಪೈಲ್ಸ್ ಅಂತಲೇ ಡಿಕ್ಲೇರ್ ಆಯಿತು. ಹ್ಮ್ ಆಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಮಾತ್ರ ಅದು ಹ್ಮ್ ಐಡೆಂಟಿಫೈ ಮಾಡಿದ್ರು ಇದು ಇದೆ ಅಂತ. ಆಮೇಲೆ ಹ್ಮ್ ಅದು ಟೆಸ್ಟ್ಗಳು ಮಾಡಿಸೋಷ್ಟೊತ್ತಿಗೆ ಒಂದೊಂದು ಟೆಸ್ಟು 15 ದಿವಸ 20 ದಿವಸ ತಗೊಳ್ಳೋದು. ಹ್ಮ್ ಮತ್ತು ಕ್ರಿಯೇಟಿನ್ ಜಾಸ್ತಿ ಆಗಿ 6 ಸ್ಟೆಂಟ್ ಆಯಿತು ಕಿಡ್ನಿದು. ಹ್ಮ್ ಅಷ್ಟರೊಳಗೆ ಅದು ಹರಡ್ಬಿಟ್ಟಿತ್ತಾನೆ. ಈಗ ಅದೊಂದು ಗೊತ್ತಾಗುವಷ್ಟರಲ್ಲಿ ಮೇನ್ ಹಾಂ, ಎಲ್ಲರೂ ಸ್ಕ್ಯಾನ್ಗಳು ಮಾಡ್ಕೊತಾ ಇರ್ಬೇಕನ್ಸುತ್ತೆ. ಈಗ ನಾವ್ ತಿನ್ನೋ ಊಟಗಳು ಏನ್ರಲ್ಲಿ ಏನೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮನುಷ್ಯನ್ಗೆ. ಹ್ಮ್ ಎಲ್ಲ ಫುಡ್ಡು ನೀರಿಂದ ಪ್ರಾಬ್ಲಮ್ ಅಣ್ಣ.
ಹ್ಮ್ ಭಾರಿ ಕಾಮನ್ ಆಗ್ಬಿಟ್ಟಿದೆ ಈಗ. ಹ್ಞೂ ಏನೋ ಯಾವಾಗ್ಲೂ ಯಾರಿಗೋ ಒಂದ್ಸಲ ಬರುತ್ತೆ ಅನ್ನೋ ತರ ಅಲ್ಲ ಈಗ. ನೋಡ್ತಾ ಇದ್ರಿ ಎಷ್ಟು ಜನ ಗೊತ್ತಿರೋರಿಗೆ. ಮತ್ತು ಹೆರಿಡಿಟಿನೂ ಇತ್ತು ಅಣ್ಣ ಇದು. ಅದೇ ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಫ್ಯಾಮಿಲಿ ಇತ್ತು ಅಂದ್ರೆ ಎಲ್ಲಾರು ಚೆಕ್ ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಎಲ್ಲಾರ್ಗು. ಹ್ಞೂ ಆಗಾಗ ವರ್ಷಕ್ಕೊಂದು ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದಾರೆ. ಅಣ್ಣ ನೋಡ ನಮ್ಮ ದೇವ್ರದ. ಮಾಡ್ತಾರೆ. ಕೊಟ್ಟು 20 ಲ್ಯಾಕ್ ನಾವು ಖರ್ಚು ಮಾಡ್ಕೊಂಡಿದ್ದೀವಿ ಸರ್ ಆಲ್ರೆಡಿ. ಯಾರಿಗೂ ಹೇಳಲಿಲ್ಲ ನಾವು ಹೊರಗಡೆ, ಯಾಕಂದರೆ ಇರೋದನ್ನು ನಾವು ಬಳಸ್ಕೋಬೇಕು ಫಸ್ಟು, ಆಮೇಲೆ ಇದು ಮಾಡಬೇಕು ಅಂತ ಹೇಳಿ. ಅದೆಲ್ಲದು ಆದಮೇಲೆ ಸೋಷಿಯಲ್ ಮೀಡಿಯಾಗೆ ಒಂದು ಸ್ವಲ್ಪ ಅದರಲ್ಲೂ ಕೂಡ ಸ್ವಲ್ಪ ಅಮೌಂಟ್ಗಳೆಲ್ಲದು ಕೂಡ ಬರ್ತಾ ಇದೆ. ಇವನು ಒಂದೇ ಹಠ ನಾವು ಸರ್ರಿಗೆ ನೋಡಬೇಕು ಅಂತ ಹೇಳಿ ಬರೀ ನಿಮ್ಮದು ಮೊಬೈಲ್ಸ್ನಲ್ಲಿ ಮೋಟಿವೇಶನ್ಸ್ದೇ ನೋಡ್ತಾ ಇದ್ದಿದ್ದ ಅವ್ನು, ಬರೀ ಅದರಲ್ಲೇ ನೋಡಿಕೊಂಡು ಇದು ಮಾಡ್ತಾ ಇದ್ದ. ಕನೆಕ್ಟಿವಿಟಿ ಹೇಗೆ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ನೀವು ಬೇರೆ ಬ್ಯುಸಿ ಶೆಡ್ಯೂಲ್ಸ್ಗಳು ಅಲ್ಲಿ ಇಲ್ಲಿ ಇರುತ್ತೆ ಅನ್ನೋಂಥ ನಮ್ಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಗೊತ್ತಿಲ್ಲ. ರಾಕೇಶ್ ಸರಿಗೆ ಒಂದ್ಸಲಿ ಮಾತಾಡಿದ್ವಿ, ಸರ್ ಇದೆ ಪಾಸಿಬಲ್ ಏನಿದೆ, ಅವ್ರು ಬೆಂಗಳೂರಲ್ಲಿ ಬೇರೆ ಇಲ್ಲ, ಏನು ಮಾಡ್ಬೋದು ನೋಡಿ ಪಾಸಿಬಲ್ ಅಂತ ಹೇಳಿದಾಗ ಅವ್ರು ಇಲ್ಲ, ಈ ಥರದ್ದೆಲ್ಲ ಇದ್ದಾಗ ಅವ್ರು ಖಂಡಿತವಾಗ್ಲೂ ಮಾತಾಡಿಸ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ನೀವು ಮಾಡಿದಾಗಲೇ ನಮಗೆ ಭಾಳ ಖುಷಿ ಆಯ್ತು ಸರ್. ಅವನೇನೋ ಮತ್ತೆ ಇನ್ನೊಂದು ಹೋಪ್ಫುಲಿ ನಿಮ್ಮನ್ನು ನೋಡಿದ್ಮೇಲೆ ಇನ್ನೊಂದು ಹೋಪ್ಫುಲಿ ಅವ್ನು ಚೆನ್ನಾಗಿ ಆಗ್ತಾನೆ ಅನ್ನೋದು ನಮ್ಮೆಲ್ಲರ ಕುಟುಂಬದ ಒಂದು ಆಶಯ ಸರ್. ಆಗ್ಲಿ, ಅದೇ ನನಗೆ ಎನ್ನಿ ಗೊತ್ತಾಯ್ತು. ನಾನು ಇಲ್ಲಿ ಯುಎಸ್ ಅಲ್ಲಿ ಇದ್ದೀನಿ. ನನ್ಗೆ ಗೊತ್ತಾದ ತಕ್ಷಣ ಈ ಟೈಮ್ಗೆ ನಿಮ್ಗೆಲ್ಲ ಫ್ಯಾಮಿಲಿ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸುಮ್ನೆ ನನಗೂ ಇದೊಂಥರ ಏನಷ್ಟೇ ನಮ್ಮ ಜೊತೆಲಿ ಇದ್ರೆ ಸಾಕು ಸರ್, ನಮ್ಗೆ ಅದೇ ಧೈರ್ಯ. ಡ್ರಾಮಾ ಅಂತ ಸಿನಿಮಾ ಬಂದಿತ್ತಲ್ಲ ಸರ್, ಅವಾಗ ನಮ್ದು ಡ್ಯಾನ್ಸ್ ಕ್ಲಾಸ್ ಇದೆ ಸರ್. ನಾವೆಲ್ಲ 3 ಜನ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ವಿ, ಸ್ಟೈಲ್ ಡ್ಯಾನ್ಸ್ ಅಂತ ಶಿವಮೊಗ್ಗದಲ್ಲಿ. ಕಾಂತೇಶ್ವರ್, ಅವಾಗ ನೀವು ಒಂದ್ಸಲಿ ಬಂದಿದ್ರಿ ಸರ್ ನಮ್ಮ ಡ್ಯಾನ್ಸ್ ಕ್ಲಾಸ್ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರಿ, ಕಾಂಪಿಟೇಷನ್ಸ್ಗೆ. ಹಂಸಲೇಖ ಸರ್ ನೀವು ಇಬ್ರು ಬಂದಿದ್ರಿ. ಹೌದಾ? ಅವಾಗಿಂದನೂ ಸರ್ ನೀವಂದ್ರೆ ನಮ್ಗೆಲ್ಲರಿಗೂ ಇಷ್ಟ ಸರ್, ಅವಾಗಿಂದನೂ ಕೂಡ ಅದೇ ಇದ್ರಲ್ಲಿ ನಾವೆಲ್ಲ ಇದೀವಿ. ಏನ್ ಬೇಕಾದ್ರೂ ಓಡಾಡ್ಬೋದು. ಹೆಲ್ತ್ ಬಂದಾಗ ಮನುಷ್ಯನ ಲಿಮಿಟೇಷನ್ ಅಷ್ಟೇ ಅಲ್ವಾ. ನಾವು ನಮ್ ಕೈಲಿ ಏನಿಲ್ದಿರೋದೇ ನೋಡಿ ಅಸಹಾಯಕತೆ ಅಷ್ಟೇ. ಸುಮ್ನೆ ನಾವು ಕರ್ತವ್ಯ ನೀವು ಮಾಡಿ, ಅವ್ನು ಹೋಪ್ ಇಟ್ಕೊಳ್ಳಿ ಅವ್ರು ಅಷ್ಟೇ. ನೀನ್ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ನಿಮ್ನೆಲ್ಲ ಮಾತಾಡ್ಸೋಣ ಅಂತ ಮಾಡಿದೆ ಅಷ್ಟೇ. ಸಮಾಧಾನ ಮಾಡ್ಕೊಡಿ. ಶಕ್ತಿ ಎಲ್ಲಾರು ಹೋರಾಡ್ಲೇಬೇಕು. ಇವತ್ತು ಏನಾಗ್ಬಿಟ್ಟಿದೆ ಹೆಲ್ತ್ದು ಒಬ್ಬೊಬ್ರಿಗೆ ಒಂದೊಂಥರ. ಅದೇ ನಮ್ ಸಿಸ್ಟಮ್ಗಳಲ್ಲಿ ಎಲ್ಲ ಸ್ಮೂತ್ ಆಗ್ಬೇಕಷ್ಟೇ. ಮನುಷ್ಯನಿಗೆ ಗೊತ್ತಾಗಿ ಅದನ್ನ ತಿಳ್ಕೊಳ್ಳೋ ಅಷ್ಟರಲ್ಲೇ 3 ತಿಂಗಳು ಆಗೋಗುತ್ತೆ ಅಂದ್ರೆ ಅಲ್ಲೇ ಸಮಸ್ಯೆ. ಆ ಊರಿಂದ ಇನ್ನೊಂದು ಊರಿಗೆ ಬಂದು ಅದನ್ನ ತಿಳ್ಕೊಂಡು ಅದನ್ನ ಇದ್ ಮಾಡೋ ಅಷ್ಟರಲ್ಲಿ ಅರ್ಧ ಸ್ಪ್ರೆಡ್ ಆಗೋಯ್ತು ಅಂದ್ರೆ ಕೇಳಕ್ಕೆ ಬೇಜಾರಾಗುತ್ತೆ. ಸ್ಟೇಜ್ಗಳಿಗೆ ಗೊತ್ತಾಗಕ್ಕೆ ಅದರದ್ದು ರಿಪೋರ್ಟ್ಸ್ಗಳು ಬರೋದಕ್ಕೆ ಲೇಟ್ ಆಗ್ಬಿಡುತ್ತೆ ಸರ್. ಅಷ್ಟೊತ್ತಿಗೆ ಒಳಗಡೆ ಏನು ಬೇಕಾದ್ರೆ ಆಗಿರ್ಬೋದು. ಎಲ್ಲೋಗ್ತಿದೆ ಜಗತ್ತು, ಏನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ನಾವು ಬೇಸಿಕಲ್ ಓದಾಡ್ಕೊಂಡು ಕೂತಿದೀವಿ ನಮ್ ದೇಶದಲ್ಲಿ. ಅದೇ ಊರಲ್ಲಿ ಆಗ್ಬೇಕು ಫೆಸಿಲಿಟಿಗಳಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ. ಮನುಷ್ಯ ದುಡಿಯೋದೇ ಚೆನ್ನಾಗಿ ನಿಮ್ದೇಗ್ ಬದುಕ್ಬೇಕಂತಲ್ವ. ಸರ್ ಅವ್ನು ನಿಮ್ಮ ಇನ್ಸ್ಪಿರೇಷನ್ ವರ್ಡ್ಸ್ ತುಂಬಾ ಇದಿದೆ ಸರ್, ಜೋಶ್ ಇದ್ದಾನೆ. ಅವ್ನು ಯಾವತ್ತೂ ಹೋಪ್ಸ್ ಕಳ್ಕೊಂಡಿಲ್ಲ. ಓನ್ಲಿ ಥಿಂಗ್ ನಿಮ್ಮ ವರ್ಡ್ಸ್ ಸರ್. ಇಲ್ಲ, ನಾನು ಹೇಳಿದ್ನಲ್ಲ, ಹೋಪ್ ಒಂದು ಇಟ್ಕೋಬೇಕು. ಯಾಕಂದ್ರೆ ಅದ್ ಹೆಂಗಾಯ್ತು ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡಿರಲ್ಲ ಅಲ್ವಾ. ಅದ್ ನಮ್ ಕಲ್ಪನೆ ಮೀರ್ ಆಗಿದೆ. ಒಳ್ಳೇದು ಕಲ್ಪನೆ ಮೀರ್ ಆಗ್ಬೋದಲ್ವ. ಸೊ ಅದನ್ನು ಸರ್ವೈವ್ ಆಗ್ಬೋದು. ಎಲ್ಲ ಮೈಂಡ್ ಅಂತ ನಾನ್ ನಂಬ್ತೀನಿ. ಬಟ್ ಹೋಪ್ ಇಟ್ಕೋಬೇಕು ಅಷ್ಟೇ. ಇನ್ನೇನು ಮಾಡಕ್ಕಾಗಲ್ಲ. ಎಲ್ಲರೂ ಒಂದಿನ ನಾವೆಲ್ರಿಗೂ ಏನೋ ಒಂದ್ ಸಮಸ್ಯೆ ಬಂದೇ ಬರುತ್ತೆ. ಬಟ್ ಹೆಂಗ್ ಅದನ್ನ ನಾವು ಹೋರಾಡ್ತೀವಿ ಅನ್ನೋದೇ ಮುಖ್ಯ ಅಷ್ಟು. ನೀವೆಲ್ಲ ಅಣ್ಣಂದಿರು ಇದಿರಲ್ಲ, ಎಲ್ಲರೂ ನೀವು ಜೊತೆ ನೋಡ್ಕೊತಾ ಇದೀರ, ಅಷ್ಟೇ ಖುಷಿ. ನೀವಿರ್ಬೇಕು ಸರ್ ನಮ್ಮ ಜೊತೆ ಅಷ್ಟೇ ಸರ್. ಕರ್ಕೊಂಬನ್ನಿ, ನೀವು ರೆಡಿ ಮಾಡಿ ಕರ್ಕೊಂಬರ್ಬೇಕು. ಓಕೆ, ನಾವ್ ಇರ್ತೀನಿ. ರಾಕಿಗೆ ಹೇಳಿದಿರಲ್ಲ, ಗೊತ್ತಾಯ್ತಾ? ನಮ್ಮ ಹುಡುಗರು ಯಾರಿಗಾದ್ರು ಗೊತ್ತಾ? ನನಗೆ ಗೊತ್ತಾಗುತ್ತೆ. ನಾನು ಹೊರಗಡೆ ಇದ್ನಲ್ಲ, ನಿನ್ನೆ ಗೊತ್ತಾಯ್ತು. ನಾನು ಅದಕ್ಕೆ ತಕ್ಷಣ ಮಾತಾಡಿದೆ. ಒಳ್ಳೇದಾಗ್ಲಿ. ನೀವೆಲ್ಲ ಕಲೆಯದ್ದು ಡ್ಯಾನ್ಸರ್ಸ್ ಕುಟುಂಬ ಮಾಡ್ತಾ ಇದೀರಾ, ಮಾಡಿ. ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಒಳ್ಳೇದಾಗುತ್ತೆ. ಎಲ್ಲಾರ್ಗು ಇದ್ದೇ ಇರುತ್ತೆ. ಕೀಮೋ ಮಾಡ್ಬೇಕಾದ್ರೆ ನೀವು ನಿಮ್ ಹೋಪ್ ನೀವು ಬಿಡಬಾರ್ದು. ಆಯ್ತು, ನಿಮ್ ಹೋಪ್ ನೀವ್ ಇಟ್ಕೋಬೇಕು. ಬಾಡಿ ರೆಸ್ಪಾಂಡ್ ಮಾಡ್ಬೇಕಂದ್ರೆ ಮನ್ಸಲ್ಲಿ ಅದ್ ಇರ್ಬೇಕು, ಉತ್ಸಾಹ ಇರ್ಬೇಕು. ಆಯ್ತಾ? ನೀವೇ ಇನ್ಸ್ಪಿರೇಷನ್ ಅಣ್ಣ ನನಗೆ. ಒಳ್ಳೇದಾಗ್ಲಿ. ಏನಿಲ್ಲ, ಆರಾಮಾಗುತ್ತೆಲ್ಲ. ರಿಕವರ್ ಆಗೋದಕ್ಕೆ ಏನ್ ಮಾಡ್ಬೇಕು? ಮೆಂಟಲಿ ನಮ್ ಕೆಲ್ಸ ನಾವ್ ಮಾಡ್ಬೇಕು. ಓಕೆನಾ? ವಿಲ್ ಪವರ್. ಬಾಡಿ ಎಲ್ಲ ಮನ್ಸಿನ ಹೇಳ್ದಂಗೆ, ಮನ್ಸು ಹೇಳ್ದಂಗೆ ದೇಹ ಕೇಳೋದು. ಆಯ್ತಾ? ಓಕೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.